ರಾಜ್ಯ ಸರ್ಕಾರದಿಂದ ಜಾತಿ ಜನಗಣತಿ ಸರ್ವೆ ವಿಚಾರಕ್ಕೆ ಸಂಬಂಧಿಸಿದಂತೆ ಜಾತಿ ಗಣತಿ ಮಾಡುವುದಕ್ಕೆ ಕೇಂದ್ರಕ್ಕೆ ಮಾತ್ರ ಅಧಿಕಾರ ಇದೆ. ಉಪಜಾತಿಯನ್ನ ಜಾತಿ ಮಾಡೋಕೆ ಸರ್ಕಾರ ಹೊರಟಿದೆ. ಧರ್ಮಗಳನ್ನ ಮಾತ್ರ ಕಾಲಂನಲ್ಲಿ ನಮೂದಿಸಲಾಗಿದೆ. ಲಿಂಗಾಯತ ಸಮಾಜವನ್ನ ಒಡೆಯೋಕೆ ಷಡ್ಯಂತ್ರವನ್ನ ಸರ್ಕಾರ ರೂಪಿಸಿದೆ. ಹೀಗಂತ ರಾಜ್ಯಸಭಾ ಸದಸ್ಯರಾಗಿರುವಂತ ಈರಣ್ಣ ಕಡಾಡಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಜಾತಿ ಸಮೀಕ್ಷೆಯನ್ನ ಮುಂದೂಡಬೇಕು. ಕೇಂದ್ರ ಸರ್ಕಾರ ಮಾಡಿದ ಮೇಲೆ ನೀವು ಬೇಕಿದ್ರೆ ಮಾಡಿ ಎನ್ನುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸೋಕೆ ಮುಂದಾಗಿರುವಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರು ಮಾತನಾಡಿದ್ರು. ಅನೇಕ ಉಪಜಾತಿಗಳಿಗೆ ಸಂಖ್ಯೆ ನೀಡಿಲ್ಲ. ಕೇಂದ್ರ ಸರ್ಕಾರದ ಸಮೀಕ್ಷೆ ಮಾಡೋದಾಗಿ ಕೇಂದ್ರ ಸರ್ಕಾರ ಕೂಡ ಈಗಾಗಲೇ ಹೇಳಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈರಣ್ಣ ಕಡಾಡಿಯವರು ಈ ರೀತಿಯಾಗಿ ಆಗ್ರಹವನ್ನು ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ಮಾಧ್ಯಮಗಳ ಜೊತೆಯಲ್ಲಿ ಮಾತನಾಡಿದಂಥ ಈರಣ್ಣ ಕಡಾಡಿಯವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಹೆಸರಿನಲ್ಲಿ ಜಾತಿಗಣತಿಯನ್ನು ಮಾಡಲಿಕ್ಕೆ ಹೊರಟಿದೆ. ಬಹುಶಃ ಜಾತಿಗಣತಿಯನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇದೆ ಆ ಅವಕಾಶ, ಕಾನೂನು ರಾಜ್ಯ ಸರ್ಕಾರಕ್ಕೆ ಅವಕಾಶ ಇದೆ. ಹೀಗಾಗಿ ಅವರು ಜಾತಿಗಣತಿ ಅನ್ನುವಂಥ ಹೆಸರನ್ನು ಎಲ್ಲೂ ಯೂಸ್ ಮಾಡ್ತಾ ಇಲ್ಲ. ಯೂಸ್ ಮಾಡ್ತಾ ಇರೋದು ಏನಂತಂದ್ರೆ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತೇಳಿ ಮಾಡ್ತಾ ಇದ್ದಾರೆ. ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಮಾಡುವಲ್ಲಿ ಕೂಡ ಜನರನ್ನ ಯಾವ ರೀತಿ ದಿಶಾವಲ್ಲಿ ಮಾಡ್ತಾ ಇದ್ದಾರೆ ಅಂತಂದ್ರೆ, ಒಂದು ನಮ್ಮ ಧರ್ಮ ಇರಬೇಕು. ಅದು ಯಾವುದೋ ಹಿಂದೂ ಇರಲಿ, ಇಸ್ಲಾಂ ಇರಲಿ, ಕ್ರೈಸ್ತ ಇರಲಿ, ಬೇರೆ ಬೇರೆ ಯಾವುದೇ ಧರ್ಮಗಳಿರಬೇಕು. ಅದಾದ ನಂತರ ಜಾತಿ ಇರಬೇಕು, ಉಪಜಾತಿ ಇರಬೇಕು. ಈಗ ಅನೇಕ ಉಪಜಾತಿಗಳಿಗೆ ಯಾವುದೇ ಕೋಡನ್ನು ಅವ್ರು ಕೊಟ್ಟಿಲ್ಲ. ಅದರ ಅರ್ಥ ಉಪಜಾತಿಯನ್ನು ಜಾತಿಯನ್ನಾಗಿ ಪರಿಗಣಿಸಿ ಈ ಲಿಂಗಾಯತ ಸಮುದಾಯವನ್ನು ಹೊಡಿಲಿಕ್ಕೆ ಭಾಳ ದೊಡ್ಡ ಷಡ್ಯಂತ್ರ ನಡೆದಿದೆ ಅಂತೇಳಿ ನಮಗಾದರೂ ಅನಿಸ್ತಾ ಇದೆ. ಹೀಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ, ಇಷ್ಟು ಆತುರಾತುರವಾಗಿ